ಸೊ ನಮ್ಮ RCB ಗೆದ್ದಿರೋ ಪ್ರಯುಕ್ತ ನಮ್ಮೂರಿಗೆ ಬರ್ದಲ್ಲೇ ಇದ್ರೆ ಮಜಾ ಇರುತ್ತೆ. ಸೊ ಪ್ಲೇಯರ್ಸ್ ಎಲ್ಲ ನಮ್ಮೂರಿಗೆ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸಖತ್ ರಶ್ ಇದೆ ಅಂತ ಕೇಳ್ಪಟ್ಟು ನ್ಯೂಸು. ಬಟ್ ಆದರೂ ಲೆಟ್ಸ್ ಗಿವ್ ಎ ಟ್ರೈ. ಸೊ ನಾನು ವೀಡಿಯೋ ಮಾಡ್ತೀನಿ. ಸೊ ನೋಡ್ಕೊಂಡು ಹೋಗಿ ಆ್ಯಂಡ್ ಸಿ ದ ಔಟ್ಲುಕ್ ಆಫ್ ಬೆಂಗಳೂರು ಪ್ಯಾಲೇಸ್. ಸುಸ್ತಾಯ್ತಪ್ಪ, ರೀಲ್ಸ್ ಎಲ್ಲ ಮಾಡಿದ್ದೀನಿ. ಗೋಯಿಂಗ್ ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಪ್ಲೇಯರ್ಸ್ ನೋಡೋಕೆ ಹೋಗ್ತಾ ಇದ್ದೀವಿ. RCB ಕಪ್ಗೆ ಬಂದಿದ್ದಾರಲ್ಲ, ಸೊ ಪೊಲೀಸ್ ಸೊ ಬನ್ನಿ ಮಾಡ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ಸೊ ಬನ್ನಿ ಹೋಗೋಣ, ಹೆಂಗಿರುತ್ತೆ ಪ್ಲೇಯರ್ಸ್ ನೋಡೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಲೆಟ್ಸ್ ಗಿವ್ ಎ ಟ್ರೈ. ಈಸ್ ಫಕ್ಡಪ್ ಅಂದ್ಕೊಳ್ಳಿ. ನಾವು ಆಟೋ ಮಾಡಿದ್ವಿ 120 ರೂಪೀಸ್ ಕೊಟ್ಟು. ಲಿಟ್ರಲಿ 1.7 ಕಿಲೋಮೀಟರ್ಸ್ ಇದೆ. ಆಟೋದಲ್ಲಿ ಹೋಗೋಕ್ಕೂ ಅದೇ ಟೈಮಿಂಗ್ಸ್, ಅಷ್ಟೇ ಟೈಮಿಂಗ್ಸು. ನಡ್ಕೊಂಡು ಹೋಗೋಕ್ಕೂ 17 ಮಿನಿಟ್ಸು, ಆಟೋದಲ್ಲಿ ರೀಚ್ ಆಗೋಕ್ಕೂ 17 ಮಿನಿಟ್ಸು. ನಾವು ನಡ್ಕೊಂಡೇ ಹೋಗ್ತಾ ಇದ್ದೀವಿ. ಅಮೂಲ್ಯ ನೋಡಿ ನಾನು ಬಿಟ್ಟು ಹೋಗ್ತೀವಿ ಹೇಳಿದಾಗೆ. ಅದೆಲ್ಲ ಬಿಟ್ಟು ಬಂದಿದೆ, ಅದಕ್ಕೆ ರಿಟರ್ನ್ ಹೋಗಿದೆ ತರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಾ ಇವಾಗ? ಅಂಬೇಡ್ಕರ್ ಮೆಟ್ರೋ ಸ್ಟೇಷನ್, ವಿಧಾನಸೌಧ, ಎಲ್ಲ ಕಡೆ ಜಾಮ್ ಗೈಸ್, ಜಾಮ್ ಜಾಮ್ ಜಾಮ್. ಚಾಂಪಿಯನ್ಸ್ ಬರ್ತಾ ಇದ್ದಾರೆ 2025 RCB ಚಾಂಪಿಯನ್ ಏರಾ. ಸರಿ ಮಾಡ್ಕೋದ ಪ್ಲೇಯರ್ಸ್ ಇಲ್ಲಿ. ಪ್ಲೇಯರ್ಸ್ ಒಳಗೆ ಇದ್ದಾರಾ? ಪ್ಲೇಯರ್ಸ್ ಕಾಣಿಸಂಗೆ ಬಿಟ್ಟಿಲ್ಲ ಅವರು. ಚಾಂಪಿಯನ್ಸ್ ಬರ್ತಾ ಇದ್ದಾರೆ 2025 RCB ಚಾಂಪಿಯನ್ ಏರಾ. ಸರಿ ಮಾಡ್ಕೋದ ಪ್ಲೇಯರ್ಸ್ ಇಲ್ಲಿ. ಪ್ಲೇಯರ್ಸ್ ಒಳಗೆ ಇದ್ದಾರಾ? ಪ್ಲೇಯರ್ಸ್ ಕಾಣಿಸಂಗೆ ಬಿಟ್ಟಿಲ್ಲ ಅವರು. ಯಾರು ಇಲ್ಲ ಜನ. ಅದೇ ಗೈಸ್, ಲಿಟ್ರಲಿ ವರ್ಸ್ಟ್ ಸಿಚುವೇಶನ್ ಅಂದರೆ ನಾನು ನನ್ನ ಫ್ರೆಂಡು ಲೈಕ್ ಈ ಸ್ಪಾಟ್ ಆದಮೇಲೆ ಈ ಸ್ಪಾಟ್ ಬಿಟ್ಟು ನೆಕ್ಸ್ಟ್ ಚೂರು ಮುಂದೆ ಹೋಗ್ತೀವಿ, ಅಲ್ಲೇ ಕಳೆದೋಗ್ಬಿಟ್ವಿ. ಅಂದರೆ ಕಳೆದೋಗ್ಬಿಟ್ವಿ ಇನ್ ದ ಸೆನ್ಸ್ ಚೂರು ಡಿಸ್ಟೆನ್ಸಲ್ಲೇ ಇಬ್ಬರು ಮಿಸ್ ಆದ್ವಿ. ಲೈಕ್ ಅಷ್ಟು ಕ್ರೌಡು ಸಡನ್ನಾಗಿ ಜಾಮ್ ಆಗೋಯ್ತು. ಸೊ ನಾವು ಬುದ್ಧಿಲಿ ಲೈಕ್ ಅವಳು ಬೇರೆ ಹೋದ್ರೂ ನಾನು ಹಿಂದೆನೇ ಉಳ್ಕೊಂಡು ನನ್ನ ಸೇಫ್ಟಿ ನೋಡೋಣ ಅಂತ ಹಿಂದೆನೇ ನಿಂತಿದ್ದ ಜಾಗದಲ್ಲೇ ನಿಂತ್ಕೊಬಿಟ್ಟೆ. ಲೈಕ್ ಎಲ್ಲರೂ ರಶ್ ಆದರು. ಆ್ಯಂಡ್ ಲೇಟರ್ ಆ್ಯಂಡ್ ಅವಳು ಸಹ ಮುಂದೆ ಹೋಗಿಲ್ಲ. ಆಮೇಲೆ ನಾವಿಬ್ಬರು ಸಿಕ್ಕಿ ಲೈಕ್ ನಾವು ವಾಪಸ್ ಮನೆಗೆ ಹೋದ್ವಿ. ಲಿಟ್ರಲಿ ಒಂಥರ ಭಯ ಆಗೋಗ್ಬಿಟ್ಟಿತ್ತು. ಬಟ್ ನಾವು ಅಲ್ಲಿ ತುಂಬ ಕ್ರೌಡಿಗೆ ಹೋಗಿ ಸಿಗಾಕೊಳ್ಳಿಲ್ಲ. ಅದೇ ನಮ್ಮ ಲಕ್ಕು. ಎಲ್ಲಿ ಸ್ಟಾಪ್ ಮಾಡಬೇಕಿತ್ತು ಅದು ಸ್ಟಾಪ್ ಮಾಡಿ ನಿಂತ್ಕೊಂಡ್ವಿ. ಬಟ್ ಅದು ಬಿಟ್ಟು ಚೂರು ಮುಂದೆ ಹೋಗಿದ್ರೆ ಸ್ಟೇಡಿಯಮ್ ವಾಸ್ ವೆರಿ ಕ್ರೌಡ್. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಗೆದ್ದಿದ್ದು ಯಾರೋ ಲೈಕ್ ಸೆಲೆಬ್ರೇಟ್ ಮಾಡಬೇಕು, ಬಟ್ ಪ್ರಾಣ ಕಳ್ಕೊಳ್ಳೋ ಸೆಲೆಬ್ರೇಟ್ ಮಾಡಬಾರ್ದು. ಯಾಕಂದರೆ ಅವ್ರಿಗೆ ದುಡ್ಡು ಸಿಕ್ತು, ಅವ್ರಿಗೆ ನೇಮ್ ಫೇಮ್ ಸಿಕ್ತು, ನಮಗೇನು ಸಿಕ್ಕಲಿಲ್ಲ. ನಮಗೂ ಏನೂ ಪ್ಲ್ಯಾನ್ ಇರಲಿಲ್ಲ ಲೈಕ್ ಹೋಗಬೇಕು ವಿಸಿಟ್ ಮಾಡಬೇಕು ಅಂತ. ಇಟ್ ವಾಸ್ ಜಸ್ಟ್ ಬ್ಯಾಂಗ್ಳೂರು ಪ್ಯಾಲೇಸ್ ವಿಸಿಟ್ ಮಾಡಿದ್ವಿ. ಅಲ್ಲಿಗೆ ಹತ್ರ ಇತ್ತು ಅಂತ ಟ್ರೈ ಮಾಡಿದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಹಿಂಗೆಲ್ಲ ಬರ್ತಾರೆ ಅಂತ ಮರದ ಮೇಲೆಲ್ಲ ಕೂತಿದ್ರು. ಯಪ್ಪ ಏನು ಧೈರ್ಯ. ಆ್ಯಕ್ಚುಲಿ
ಅವ್ರೊಂದು ಕೆಲಸ ಮಾಡ್ಬೇಕಾದ್ರೂ ಏನೋ ಒಂದು ಹೊಸದಕ್ಕೆ ಒಳ್ಳೆ ಕೆಲಸಕ್ಕೆ ಟ್ರೈ ಮಾಡ್ಬೇಕಾದ್ರೆ ಇಷ್ಟು ಧೈರ್ಯ ಮಾಡಿರಲ್ಲ. ಬಟ್ ಮರದ ಮೇಲೆಲ್ಲ ಅದು ಕೂತ್ಕೊಂಡು ಧೈರ್ಯ ಮಾಡಿದ್ದು ಮಾತ್ರ ನನಗೆ ನೋಡ್ಬಿಟ್ಟೆ ಭಯ ಆಗ್ತಾಯಿತ್ತು. ಇಷ್ಟೊಂದೆಲ್ಲ ಸಾಹಸ ಯಾರೂ ಮಾಡಬೇಡಿ. ಲೀವ್ ಯುವರ್ ಲೈಫ್ ಫಾರ್ ಯುವರ್ ಸೆಲ್ಫ್ ಆ್ಯಂಡ್ ಯುವರ್ ಫ್ಯಾಮಿಲಿ.